ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬೆಂಗಳೂರು. ನಾನು ನಿಮ್ಮ ರವಿಜಯಣ್ಣ. ಸೊ ನಾನು ನಿಮ್ಗೆ ಹೇಳದಂತೆ ಕೆಲವೊಂದು ಕನ್ಸ್ಟ್ರಕ್ಷನ್ ವೀಡಿಯೋಸ್ಗೆ ರಿಯಾಕ್ಷನ್ಸ್ ಕೊಡ್ತಾ ಬರ್ತೀವಿ ಇನ್ಮೇಲೆ. ಸೊ ಅದ್ರ ಜೊತೆಯಲ್ಲಿ ನಿಮ್ಗೇನಾದರೂ ಇನ್ನೂ ಮಾಹಿತಿಗಳು ಜಾಸ್ತಿ ಬೇಕು ಅಂತ ಇದ್ಮೇಲೆ ಏಪ್ರಿಲ್ 21ನೇ ತಾರೀಕು 2024 ಇದೇ ತಿಂಗಳು ವೆಬಿನಾರ್ ಕಂಡಕ್ಟ್ ಮಾಡಿದ್ದೀವಿ. ಸೊ ಅವತ್ತು ನಿಮಗೆ ಬೇಕು ಅಂತ ಇದ್ದಲ್ಲಿ ನಮ್ಮ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಕಡ್ಡಾಯ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಸೊ ಅದರಲ್ಲಿ ಏನು ಸರಿ ಇದೆ, ಏನು ತಪ್ಪಿದೆ, ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಸೊ ಈಗ ವಿಡಿಯೋ ನೋಡೋಣ ಬನ್ನಿ. ಸೊ ಈಗ ನೀವು ನೋಡಿದಂತೆ ಬಹಳಷ್ಟು ಜನದ ಪ್ರಶ್ನೆ ಏನಿರುತ್ತೆ, ಸರ್ ಇದರಲ್ಲಿ ತಪ್ಪೇನಿದೆ? ಅವರು ಕಾಲಮ್ಗೆ ಒಂದು ರೀಇನ್ಫೋರ್ಸ್ಮೆಂಟ್ ಇಟ್ಬಿಟ್ಟು ವಾಲಿಂದ ಲೋಡ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ತಪ್ಪೇನಿದೆ ಇದರಲ್ಲಿ ಅಂತ ನೀವು ಕೇಳ್ಬೋದು. ಅಥವಾ ಬೇರೆ ಏನಿದೆ ಸರ್, ಸರಿ ಮಾಡೋದು ವಿಧಾನ ಏನು ಅಂತ. ಮೊದಲನೇದು, ಸೊ ನೀವು ಅಬ್ಸರ್ವೇಷನ್ ಮಾಡಬೇಕಾಗಿರೋದೇನೆಂದರೆ, ಬ್ಲಾಕ್ ವರ್ಕ್ಗಿಂತ ಮುಂಚೆ ಅಥವಾ ಬ್ರಿಕ್ ವರ್ಕ್ ಅದಕ್ಕಿಂತ ಮುಂಚೆ ನೀವು ಕಾಲಮ್ ಕಾಸ್ಟಿಂಗ್ ಮಾಡಿರಬೇಕು. ಸೊ ನೀವು ಎಷ್ಟು ಎತ್ತರ ನೀವು ಬ್ಲಾಕ್ ವರ್ಕ್ ಅಥವಾ ಬ್ರಿಕ್ ವರ್ಕ್ ಮಾಡ್ತೀರಾ ಅದಕ್ಕಿಂತ ಎತ್ತರವಾಗಿ ನಿಮ್ಮದು ಕಾಲಮ್ ಕಾಸ್ಟಿಂಗ್ ಆಗಿರಬೇಕು, ಅಂದರೆ ಕಾಂಕ್ರೀಟಿಂಗ್ ಆಗಿರಬೇಕು. ಎರಡನೇದು, ಸೊ ನೀವು ಬ್ರಿಕ್ ವರ್ಕ್ ಅಥವಾ ಬ್ಲಾಕ್ ವರ್ಕ್ ಮಾಡಬೇಕಾದ್ರೆ ನಾವು ಈ ಥರ ಬ್ಯಾಂಡ್ಸ್, RCC ಬ್ಯಾಂಡ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಸ್ಟೀಲ್ ಕೊಟ್ಟು RCC ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋದು ಉತ್ತಮ. ಆದರೆ ಕಾಲಮ್ ಒಳಗೆ ಅದನ್ನು ಇನ್ಸರ್ಟ್ ಮಾಡೋದೇ ಆಗಲಿ ತಪ್ಪಾಗುತ್ತೆ. ನಮ್ದು ಏನೇ ಲೋಡ್ ಇದ್ರೂ ವಾಲ್ ಮೇಲೆ ಈವನಾಗಿ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ ನಾವು RCC ಬ್ಯಾಂಡ್ನ ಕ್ರಿಯೇಟ್ ಮಾಡೋದು. ಯಾವುದೇ ಕಾರಣಕ್ಕೂ ನೀವು ಕಾಲಮ್ನ ಹೋಲ್ ಮಾಡೋದೇ ಆಗಲಿ ಅಥವಾ ಕಾಲಮಿಂದ ಡೈರೆಕ್ಟಾಗಿ ಬಾರ್ಸ್ನ ಆಚೆ ತೆಗೆದು ಅದನ್ನ ಉಪಯೋಗಿಸೋದೇ ಆಗಲಿ, ಅಥವಾ ಈ ಕೇಸಲ್ಲಿ ಮಾಡದಂತೆ ನೀವು ಕಾಂಕ್ರೀಟ್ನ ಲೇಟಾಗಿ ಮಾಡಿ ಅದಕ್ಕೆ ರೀಇನ್ಫೋರ್ಸ್ಮೆಂಟ್ ಹಾಕಿ ಕೆಲಸ ಮಾಡೋದನ್ನ ತಪ್ಪಿಸಿ. ಇನ್ನೂ ಇದರಲ್ಲಿ ಬಹಳಷ್ಟು ಪಾಯಿಂಟ್ಸ್ ಇರುತ್ತೆ, ಆದರೂ ನಾನು ನಿಮಗೆ ಬರುವಂಥ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ನಮ್ಮ ಸೆಗ್ಮೆಂಟ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾವುದಾದ್ರೂ ನಿಮಗೆ ವಿಡಿಯೋ ಮೇಲೆ ಸಜೆಷನ್ಸು ಅಥವಾ ಏನಾದರೂ ರಿವ್ಯೂ ಬೇಕಂತ ಇದ್ಮೇಲೆ ಆ ವಿಡಿಯೋ ಲಿಂಕನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಧನ್ಯವಾದಗಳು.